JDSಗೆ ಮೈತ್ರಿ ಆಗದೆ. ಈಗ ಇವರು BJPಲಿದ್ದರು, ಇದು JDS ಜೊತೆ ಮೈತ್ರಿ ಆದಾಗ ಆ BJP ಜನ ಈ JDSಗೆ ಹೋಗಿದಾರ ಇಲ್ಲ ಯಾರಿಗೆ ಯೋಗೇಶ್ ಜೊತೆ ಹೋಗವರ, ಇದು ಫಲಿತಾಂಶವನ್ನು ನಿರ್ಣಯ ಮಾಡ್ತದೆ. ಎರಡನೇದಾಗಿ ಸರ್ಕಾರ ಪಂಚ ಗ್ಯಾರಂಟಿ ಬಿಟ್ಟದೆ ಯಾರಿಗೆ, ಮಹಿಳೆಯರಿಗೆ. ಅದು ತುಂಬ ಉಪಯೋಗ ಆಗದೆ. ಈ ನಿಟ್ಟಿನಲ್ಲಿ ಅತಿ ಹೆಚ್ಚು ಮತದಾನ ಆಗಿರೋದು ಶೇಕಡವಾರು ನೋಡಿದಾಗ ಈ ಅತಿ ಹೆಚ್ಚು ಮತದಾನ ಆಗಿರೋದು ಇವ್ರಿಗೆ, ಯೋಗೇಶ್ವರ್ ಅವ್ರಿಗೆ ವರದಾನ ಆಗದೆ. ಮೂರನೇದಾಗಿ ಮುಸಲ್ಮಾನ್ ಬಂಧುಗಳು ಏನವ್ರೆ, ಯಾವಾಗಲೂ ಅವರು ಕುಮಾರಸ್ವಾಮಿ ಅವ್ರನ್ನ ಕೈ ಹಿಡಿತಾಯಿದ್ರು. ಈ ಸರಿ ಯಾವುದೇ ಕಾರಣಕ್ಕೂ ಅವರು ಕುಮಾರಸ್ವಾಮಿ ಅವ್ರನ್ನ ಕೈ ಹಿಡ್ದಿಲ್ಲ. ಇವೆಲ್ಲ ಒಟ್ಟಾರೆ ನೋಡಿದಾಗ, ಜೊತೆಗೆ ಹರಿಜನ ಬಂಧುಗಳು ಏನು ಮಾಡವ್ರೆ ಅಂತ ಅಂದರೆ ಯೋಗೇಶ್ವರನ್ನ ತುಂಬ ಬೆಂಬಲಿಸವ್ರೆ. ಈ ಒಟ್ಟಾರೆ ಈ ಪ್ರಶ್ನೆಗಳನ್ನ ನೋಡಿದಾಗ ಯೋಗೇಶ್ವರ ಅವ್ರ ಕಡೆ ಗೆಲುವು ಸಂಪೂರ್ಣವಾಗಿದೆ ಅಂತಕ್ಕಂಥದ್ದನ್ನು ನಾವು ಖಚಿತವಾಗಿ ಹೇಳ್ಬೋದು. ಎಷ್ಟಿದೆ ಸರ್ ಗೆಲುವಿನ ಅಂತರ ಇವೆಲ್ಲವನ್ನ ನೋಡಿದಾಗ ನಾವು ಯಾವುದು ಪಂಚ ಗ್ಯಾರಂಟಿ, ಮುಸಲ್ಮಾನ್ ಬಂಧುಗಳು ಮತ್ತು SC ST ಓಟು ಮತ್ತು ಮಹಿಳೆಯರ ಈ ಒಂದು ಎಲ್ಲ 4 ವಿಷಯಗಳನ್ನ ಪ್ರಸ್ತಾಪ ಮಾಡಿದಾಗ 25,000 to 30,000 ಓಟು ಅಂತರದಲ್ಲಿ ಯೋಗೇಶ್ವರ್ ಅವರ ವೇಗ ಅದೇ ಗೆಲುವಿನ ವೇಗ. ಬೆಟ್ಟಿಂಗ್ ಭರಾಟೆ ಪ್ರಶ್ನೆಗೆ ನಾನು ಹೋಗೋದಿಲ್ಲ. ಜೂಜ್ಗೆ ಇರತಕ್ಕಂಥ ಪರಿಸ್ಥಿತಿನ ವಾಸ್ತವವಾಗಿ ಹೇಳ್ಬೋದು. ಪುಟ್ಸ್ವಾಮಿ ಚಕ್ಕೆರೆ ಪುಟ್ಸ್ವಾಮಿ. ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನ ವಿಶ್ವಾಸ ಎಷ್ಟಿದೆ ಸರ್? ಮಾಡೋ ಪ್ರಯತ್ನ ಮಾಡಿದ್ದೀವಿ, ಫಲಾನುಫಲ ದೇವ್ರು ಕೊಟ್ಟಿದ್ದೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಬೂತಲ್ಲಿ ಹೋಗಿದೆ. ಈಗ ಪ್ರಯತ್ನ ಶಕ್ತಿ ಮೀರಿ ಎಲ್ಲ ಕಾರ್ಯಕರ್ತರು ಮಾಡವ್ರೆ, ಮತದಾನ ಮಾಡಿಸವ್ರೆ, ಊರಲ್ಲಿ ಮತದಾನ ಎಲ್ಲ ಮಾಡವ್ರೆ. ಅದರಲ್ಲೂ ಲೇಡೀಸೇ ಹೆಚ್ಚು ಮತದಾನ. ಈ ಪಂಚ ಗ್ಯಾರಂಟಿಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳು ಮಹಿಳೆಯರಿದ್ದು ಅವರು ಹೆಚ್ಚು ಮತದಾನ ಮಾಡಿದ್ದಾರೆ. ಅವರು ಕಾಂಗ್ರೆಸ್ಗೆ ಹೆಚ್ಚು ಮತದಾನ ಮಾಡಿರೋದ್ರಿಂದ ಮುಸಲ್ಮಾನರು ಕೂಡ ಅದು ಶೇಕಡ 82% ವೋಟ್ ಆಗಿದೆ ಅಂತ ನಮಗಿದೆ ಮಾಹಿತಿ. ಅದೆಲ್ಲ ಲೆಕ್ಕಾಚಾರ ಹಾಕೊಂಡ್ರೆ ಇವತ್ತು ಯೋಗೇಶ್ವರ್ ಅವರು ಒಂದು 18,000 to 22,000 ಓಟಲ್ಲಿ ಗೆಲ್ತಾರೆ ಅಂತ ಹೇಳ್ಬೋದು ಸರ್. ನಮ್ಮ ಹೆಸರು ಯೋಗೇಶ್ ಮೊಗೇನಹಳ್ಳಿ ಸರ್. ಗೆಲುವಿನ ಅಂತರ ನಮ್ಮ ಲೆಕ್ಕಾಚಾರದಲ್ಲಿ 30-35 ಮೇಲೆ ಬರಬೇಕಾಯ್ತು. ಮೊನ್ನೆ ಒಂದು ಸಣ್ಣ ಪುಟ್ಟ ಹೇಳಿಕೆಯಿಂದ ಒಂದು 5,000 ಮಿಸ್ ಆಗ್ಬೋದು ಅಷ್ಟೇ ಹೊರತು ನಾವು ಇವತ್ತು 25 to 30 ಗಂಟೆ ಲೆಕ್ಕಾಚಾರದಲ್ಲಿ. ಯಾಕೆ ಅಂದರೆ ಇಲ್ಲಿರೋದು ನಮ್ಮ CP ಯೋಗೇಶ್ವರ ಸೇನೆ ಪ್ಲಸ್ ಕಾಂಗ್ರೆಸ್ 2 ಮೈತ್ರಿ ಆದಂಗೆ ಆಗಿದೆ ಆಯ್ತಾ. ನಾವು ಅದನ್ನೇ ಕಾಯ್ತಾ ಇದ್ವಿ. ಒಂದು ವೇಳೆ ಏನಾದ್ರು ಎಲ್ಲ ಜನ ಹೇಳ್ತಾ ಇದ್ರು ಪಕ್ಷದ ನಿಂತ್ಕೊಳ್ಳಿ, ಪಕ್ಷದಿಂದ ನೋಡಿದ್ರೆ ಯಾವ ರೀತಿ ಆಗ್ತಾ ಇತ್ತು. ಸೂಕ್ತ ಸಮಯದಲ್ಲಿ ಒಳ್ಳೆ ನಿರ್ಧಾರ ತಗೊಂಡ್ರು. ಈ ಥರ ತಗೊಳ್ಳಿಲ್ಲ ಅಂದರೆ ಸ್ವಲ್ಪ ತೊಂದರೆ ಆಗ್ತಿತ್ತು. 2 ಮೈತ್ರಿ ಆಗಿರೋದ್ರಿಂದ ನಮಗೆ 25 to 30,000 ಲೀಡರ್ ಗೆಲ್ಲಬೇಕು ಅಂತ, ಗೆಲ್ತಾರೆ ಅಂತ ನಮಗೆ ವಿಶ್ವಾಸ ಇದೆ ಸರ್. ಅವರು ಪ್ರಯತ್ನ ಪಟ್ಟಿದ್ದಾರೆ. ಈಗ ಯಾಕೆಂದ್ರೆ ಎಲ್ಲರೂ ತಾಲೂಕಲ್ಲಿ ಎಲ್ಲರಿಗೂ ಗೊತ್ತು DK ಬ್ರದರ್ಸ್ ಏನು ಅಂತ ಗೊತ್ತು ಅವ್ರಿಗೂ. ಅದು ಪ್ಲಸ್ ಆಗುತ್ತೆ ಸರ್. ಅದು 2 ಸೇನಿದೆ. ನಾವು CP ಯೋಗೇಶ್ವರ ಸೇನೆ ಪ್ಲಸ್ ಕಾಂಗ್ರೆಸ್ 2 ಮೈತ್ರಿ ಆದಂಗೆ ಆಗಿದೆ. ಅವ್ರೇನು JDS BJP ಮೈತ್ರಿ ಅಲ್ಲ, ಇದು ಅದಕ್ಕಿಂತ ದೊಡ್ಡ ಮಟ್ಟದಲ್ಲಾಗಿದೆ. ಅವ್ರು ಏನೇ ಎರ್ಚಾಡ್ ಕೂಗಾಡಿದ್ರು 25,000 ಲೀಡರ್ ಗೆಲ್ತಾರೆ ಸರ್ CP ಯೋಗೇಶ್ವರ ಅವರು. ವಿ ಗೋಪಾಲ್, ಚನ್ನಪಣ್ಣ ಟೌನ್. 100% CP ಯೋಗೇಶ್ವರಿ ತಾಲೂಕಿನಲ್ಲಿ ಗೆಲ್ತಾರೆ, ಗೆಲ್ಲಬೇಕು. 10,000 to 15,000 ಮತಗಳ ಅಂತರದಿಂದ ಗೆಲ್ತಾರೆ. ಯಾವ ಉದ್ದೇಶಕ್ಕಾಗಿ? ತಾಲೂಕಿನ ಅಭಿವೃದ್ಧಿ, ತಾಲೂಕಿನ ಜನರ ನಾಡಿ ಮಿಡಿತ, ತಾಲೂಕಿನ ಜನರ ಕೈಗೆ ಸಿಗುವ ಏಕೈಕ ವ್ಯಕ್ತಿ ಅಂದರೆ ಅದು CP ಯೋಗೇಶ್ವರ್ ಮಾತ್ರ. ಆ ಉದ್ದೇಶದಿಂದ ಮುಂದಿನ ದಿನಗಳಲ್ಲಿ ಮಾಡುವ ಅಭಿವೃದ್ಧಿಯಿಂದ ತಾಲೂಕಿನ ಜನ ಅವರು ಕೈ ಹಿಡಿತಾರೆ. ಮುಂದಿನ ಇನ್ನೂ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸ್ತಾರೆ. ನಾನು 100% ಅಧಿಕಾರದಲ್ಲಿ ಇರೋಕ್ಕೋಸ್ಕರನೇ ಇವತ್ತು CP ಯೋಗೇಶ್ವರ್ ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ. ಕಾಂಗ್ರೆಸ್ಸಿಂದ ಗೆಲ್ತಾರೆ. ಪ್ರಮೋದ್ ಬೋವಳ್ಳಿ. ಇನ್ನೆಷ್ಟು ಮತದಾನ ಆಗಿದೆ? ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿನ ವಿಶ್ವಾಸ ಹೆಂಗಿದೆ ಸರ್? ಓಕೆ, ಈಗ ಗೆಲುವಿನ ಅಂತರ ಎಷ್ಟಿದೆ ಸರ್? ಗೆಲುವಿನ ಅಂತರ ನಮ್ಮ ಒಂದು ವಿಶ್ಲೇಷಣೆ ಪ್ರಕಾರ ಒಂದು 25,000 ಗೆಲ್ತೀವಿ ಅಂತ ಅನಿಸ್ತಾ ಇದೆ ಸರ್. ಯಾವ ಕಾರಣಕ್ಕಾಗಿ? ಇಲ್ಲಿ ನಮ್ಮ ಯೋಗೇಶ್ವರ್ಗೆ ಮೋಸ ಮಾಡಿದ್ದಾರೆ JDS BJPಯವರು, ಅದೊಂದು ಅನುಕಂಪ ಇದೆ. ಮತ್ತು ನಮ್ಮ ಕಾಂಗ್ರೆಸ್ ಸಿದ್ದರಾಮಯ್ಯ DK ಶಿವಕುಮಾರ್ ಸರ್ಕಾರದಲ್ಲಿ 5 ಗ್ಯಾರಂಟಿ ಬಗ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ಆ ವಿಶ್ವಾಸದ ಮೇಲೆ ನಾವು ಮತ್ತು ನಮ್ಮ ಕಾರ್ಯಕರ್ತರ ನೋವು, ಉತ್ಸಾಹ ಎರಡೂ ಸೇರಿ ಈ ರಿಸಲ್ಟ್ ಬರುತ್ತದೆ ಅಂತ ನಮ್ಮ ಅನಿಸಿಕೆ. ದೇವೇಗೌಡರು ಬಂದಿದ್ದೆಲ್ಲ ಒಂದು ಕಡೆ ಮೈನಸ್ ಅನ್ಸಲ್ಲ ಸರ್? ದೇವೇಗೌಡರು ಹಿಂದಿನ ಚುನಾವಣೆಯಲ್ಲೆಲ್ಲ ಆ ಥರ ಆಗಿತ್ತು. ಬಟ್ ಈಗ ಜನ ಅದನ್ನು ನಮ್ಮ ಒಕ್ಕಲಿಗರ ಜನಾಂಗ ಅದನ್ನು ಅಸ್ಕೇಪ್ ಮಾಡುವಂಥ ಲೆಕ್ಕಾಚಾರದಲ್ಲಿ ಇಲ್ಲ ಅಂತ ನಮ್ಮ ಅನಿಸಿಕೆ ಸರ್. ಯಾಕಂದರೆ ಕುಮಾರಸ್ವಾಮಿ ಕೂಡ 2 ಬಾರಿ ಗೆದ್ದಿದ್ರು, ಕೆಲಸ ಮಾಡೀನಿ ಅಂತ ಹೇಳ್ತಾರೆ.
ಶೂನ್ಯ ಸರ್, ಏನೂ ಕೆಲಸ ಮಾಡಿಲ್ಲ. ಯಾವುದೋ ಒಂದು 2 ಬಿಲ್ಡಿಂಗು ರಸ್ತೆಗಳು ಬಿಟ್ಟರೆ ಬೇರೆ ಏನೂ ಕೆಲಸ ಮಾಡಿಲ್ಲ. ನಮ್ಮ ಯೋಗೇಶ್ವರು ಈ ತಾಲೂಕಿಗೆ ನೀರಾವರಿ ಮಾಡಿದ್ದಾರೆ, ಸ್ಥಳಕ್ಕೆ ಒಂದು ಬಸ್ ಸ್ಟ್ಯಾಂಡ್ ಕಟ್ಸಿದ್ದಾರೆ, ರೋಡ್ ಕಟ್ಸಿದ್ದಾರೆ, ಒಂದು ತುಂಬ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಈ ಅವ್ರ ಕಾಲದ ನಾವು ಇಷ್ಟು ಮಾಡಿದ್ದೀವಿ, ಅವ್ರ ಕಾಲದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕಟ್ಸೋಕ್ಕೆ ಆಗಲಿಲ್ಲ, ಒಂದು ಸಿವಿಲ್ ಬಸ್ ಸ್ಟ್ಯಾಂಡ್ ಕಟ್ಸೋಕ್ಕೆ ಆಗಲಿಲ್ಲ. ಹಾಗಾಗಿ ಜನ ತಿರಸ್ಕಾರ ಮಾಡ್ತಾರೆ ಅಂತ ನನ್ನ ಭಾವನೆ ಸರ್. ನಿಮ್ಮ ಹೆಸರು ಸರ್? ರವೀಶ್ ಅಂದ್ಬಿಟ್ಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.